ಬೇಲೂರಿನಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಸನ ಇವರ ವತಿಯಿಂದ ಫೋಕ್ಸೋ ಕಾಯ್ದೆ, ಮಾನಸಿಕ ಆರೋಗ್ಯ ಜಾಗೃತಿ ಮತ್ತು ಕನ್ನಡದ ಮಹತ್ವ ಕಾರ್ಯಕ್ರಮವನ್ನು ಪಟ್ಟಣದ ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಫೋಕ್ಸೋ ಕಾಯ್ದೆ ಮಕ್ಕಳು ಯಾವುದೇ ಶೋಷಣೆಗೆ ಒಳಗಾದಾಗ ಅವರ ಪರ ನಿಂತು ಅವರಿಗೆ ಆತ್ಮಸ್ಥೈರ್ಯ ನೀಡಬೇಕು. ಮಕ್ಕಳು ತಮ್ಮ ಗೆಳೆತನ, ಶಿಕ್ಷಕರು, ಪೋಷಕರು ಮತ್ತು ಸಮಾಜದ ಹಿರಿಯರ ಮೇಲೆ ನಂಬಿಕೆ ಇಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳಬಹುದಾದ ವಾತಾವರಣ ನಿರ್ಮಾಣಗೊಳ್ಳಬೇಕು ಅಂತ ಅತಿಥಿಗಳು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಹಾಸನ ಜಿಲ್ಲಾ ಉಪಾಧ್ಯಕ್ಷ ವರುಣ್ ಎಂ ತಾರಾನಾಥ್, ಪಿಎಸ್ಐ ಎಸ್ಜಿ ಪಾಟೀಲ್, ಕರವೇ ಗೌರವಾಧ್ಯಕ್ಷ ಮಾಳೆಗೆರೆ ತಾರಾನಾಥ್ ಮಾತನಾಡಿ, ಮಕ್ಕಳ ಸುರಕ್ಷತೆ, ಅವರ ಹಕ್ಕುಗಳು ಮತ್ತು ಮಾನಸಿಕ ಆರೋಗ್ಯ ಇವೆಲ್ಲ ನಮ್ಮ ಸಮಾಜದ ಅತ್ಯಂತ ಪ್ರಮುಖ ಜವಾಬ್ದಾರಿಗಳು. ನಾವು ಈ ವಿಷಯಗಳನ್ನು ಕೇವಲ ಕಾರ್ಯಕ್ರಮಗಳಲ್ಲ, ಪ್ರತಿದಿನದ ಬದುಕಿನ ಭಾಗವಾಗಿ ನೋಡಬೇಕಿದೆ. ಮಕ್ಕಳಿಗೆ ಭಯರಹಿತ ವಾತಾವರಣ ಒದಗಿಸಬೇಕಾದ್ದು ಪೋಷಕರಿಂದ ಹಿಡಿದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿದರು. ನಮ್ಮ ಬೇಲೂರು ಪೊಲೀಸ್ ಠಾಣೆ ಇಲ್ಲಿವರೆಗೂ ನವೆಂಬರ್ 2025 ಸುಮಾರು ಕಳೆದ 3 ವರ್ಷಗಳಿಂದ 2022, 2023, 2024, 2025 ಕಳೆದ 4 ವರ್ಷಗಳಿಂದ ಎಷ್ಟು ಪೋಕ್ಸೋ ಕೇಸ್ ಆಗಿದೆ ಅಂತಂದ್ರೆ 35 ಪೋಕ್ಸೋ ಕೇಸ್ಗಳಾಗಿವೆ. ಕೇಳಬೇಕಿಲ್ಲ, 35 ಪೋಕ್ಸೋ ಕೇಸ್ಗಳಂತಂದ್ರೆ 35 ಕೇಸ್ಗಳಲ್ಲಿ ಯಾರು ಆರೋಪಿದಾರ ಅವರೆಲ್ಲ 35 ಜನನು ಜೈಲಿಗೆ ಹೋಗಿದ್ದಾರೆ. ಏನು ಇದು ಪೋಕ್ಸೋ ಕಾಯಿದೆ? ಯಾಕೆ ಇದನ್ನ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಅಂತಂದ್ರೆ, ಮಕ್ಕಳ ಹಕ್ಕುಗಳನ್ನ, ಮಕ್ಕಳ ಸುರಕ್ಷತೆಯ ರಕ್ಷಣೆ ಬಗ್ಗೆ, ಅವರ ಬೆಳವಣಿಗೆಯ ಬಗ್ಗೆ ಅತ್ಯಂತ ಕಠಿಣವಾದ ಕಾಯಿದೆಯನ್ನ ಕೇಂದ್ರ ಸರ್ಕಾರ 2012ರಲ್ಲಿ ನವೆಂಬರ್ 14 ಏನಿದೆ, ಏನು ಇಂಪಾರ್ಟೆನ್ಸ್ ಡೇ ಇದು? ಮಕ್ಕಳ ದಿನಾಚರಣೆಯ ದಿನ 2012ನೇ ಇಸ್ವಿಯಲ್ಲಿ ಈ ಪೋಕ್ಸೋ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಏನು ಪೋಕ್ಸೋ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಪೋಕ್ಸೋ. ಬಹಳ ಪ್ರಮುಖವಾಗಿ ನಾನು ನೋಡಿದ ಒಂದು ಅನುಭವದ ಪ್ರಕಾರದಲ್ಲಿ ಇವತ್ತು ನಾವೇನು ಹೈಸ್ಕೂಲ್ ನಲ್ಲಿ ಇವತ್ತು ಎಲ್ಲ ಅನ್ಕೊಳ್ತೀವಿ ನಾವು, ಮಕ್ಕಳು ಏನು ಗೊತ್ತಾಗಲ್ಲ, ಏನು ತಿಳುವಳಿಕೆ ಇಲ್ಲ, ಮುಗ್ಧರು ಅಂತೇಳಿ. ಅದು ನಮ್ಮ ದಡ್ತನ. ಸಮಾಜದಲ್ಲೆಲ್ಲ ಅಷ್ಟೇ, ಮಕ್ಕಳು ಕೂಡ ಏನು ಗೊತ್ತಾಗಲ್ಲ ಅಂತ. ಆದ್ರೆ ಪ್ರಮುಖವಾಗಿ ವಿಚಾರಗಳು ಅಡಗಿರೋದೇ ನಿಮ್ಮ ಹತ್ರ. ಈ ವಯಸ್ಸಿನಲ್ಲಿ ನಾನಾದ್ರೂ ಕೂಡ ಅಷ್ಟೇ, ನಾನೊಂದು ಹೈಸ್ಕೂಲ್ ಲೆವೆಲಲ್ಲಿ ಅನುಭವಿಸ್ತಕ್ಕಂಥ ಒಂದು ಇದೆಯಲ್ಲ, ಅಂತ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಜಾಗೃತಿ ಮೂಡಿಸುವಂತ ಕೆಲಸ ಆಗಲಿ. ಪೋಕ್ಸೋ ಕಾಯ್ದೆಗೆ ಹೆಣ್ಣು ಮಕ್ಕಳೇ ಸ್ವತಃ ಪ್ರತಿಭಟಿಸಿ ಅದನ್ನ ಪೋಷಕರಿಗೆ ಸಂಬಂಧಪಟ್ಟವರು ತಿಳಿಸಿ ಆ ಕಾಯ್ದೆ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಆ ಕೇಸ್ಗಳು ಹೆಚ್ಚಾದಾಗ ಅದರ ಭಯದಿಂದ ಈ ಪೋಕ್ಸೋ ಕಾಯ್ದೆಗಳು ಕೇಸ್ಗಳು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಸಹಿಸ್ಕೊಂಡು ನಾಳೆ ನಮಗೆ ಗೌರವ ಹಾಳಾಗುತ್ತೆ, ಮರ್ಯಾದೆ ಆಗುತ್ತೆ, ಹಾಳಾಗುತ್ತೆ, ಯಾರು ಹೇಳಕ್ ಬೇಡ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ನಿರಂತರವಾದ ಕಿರುಕುಳ ನಿರಂತರವಾಗಿ ನಡೆಯುತ್ತೆ. ಅದನ್ನು ತಡೆಯಬೇಕು ಅಂದ್ರೆ ಪ್ರತಿಭಟಿಸುವಂತ ಶಕ್ತಿಯನ್ನ ಪೋಷಕರು, ತಂದೆ ತಾಯಿ ಆದವರು ಧೈರ್ಯವಾಗಿ ಅದನ್ನ ಎದುರಿಸುವಂತ ಶಕ್ತಿನ ಬೆಳೆಸ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಶಾಂತಕುಮಾರ್, ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್, ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್, ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಧರಣೀಶ್, ಪುರಸಭೆ ಸದಸ್ಯ ಬಿಎಂ ಗಿರೀಶ್ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು.